ಇನ್ನು ನಿದ್ರಾವಸ್ಥೆಯಲ್ಲಿ ಪ್ರಪಂಚನೂ ಇಲ್ಲ, ನಿದ್ರಾ ಲೋಕನೂ ಇಲ್ಲ, ನಿದ್ರೆ ಮಾಡೋನು ಇಲ್ಲ. ಇವೆರಡೂ ಡಿಸಾಲ್ವ್ ಆಗಿಬಿಟ್ಟಿದೆ. ಹೀಗಾಗಿ ಏನಿಲ್ಲ ಅಂತ. ಅಲ್ಲೇನಿದೆಯಪ್ಪ ಕೇಳಿದರೆ ಏನಿಲ್ಲ. ನಿದ್ದೆ ಏನಾಯ್ತಪ್ಪ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಯಾಕೆ ಅಂತಂದರೆ ಇಲ್ಲಿ ಸಬ್ಜೆಕ್ಟು ಇಲ್ಲ, ಆಬ್ಜೆಕ್ಟು ಇಲ್ಲ, ವಿಷಯನೂ ಇಲ್ಲ, ವಿಷಯನೂ ಇಲ್ಲ. ಸೊ ಹೀಗಾಗಿ ಈ ಪ್ರಪಂಚ ಕಳೆದು ಹೋಗ್ಬಿಟ್ಟಿದೆ. ಹಾಗಾದರೆ ಅಧ್ಯಾತ್ಮದ ಕೆಲ ಸಾಧನೆಗಳನ್ನು ಇಲ್ಲಿ ಜಾಗೃತ ಪಡಿಸೋದಕ್ಕೆ ಅಂತಲೇ ಮಾಡ್ತೀವಿ. ಅಂದರೆ ನಿದ್ದೆಯಲ್ಲಿ ಎದ್ದಾಗ ಪ್ರಪಂಚವೆಲ್ಲ ಮಲಗಿತ್ತು, ಎಲ್ಲವೂ ಮಲಗಿದಾಗ ಎದ್ದವನು ಒಬ್ಬ, ಅವನು ಗೌತಮ ಬುದ್ಧ ಅಂತ ಹೇಳಿದರು. ಸೊ ಹಾಗಾದರೆ ಸಿದ್ಧರ ಸಾಧನೆ, ಬುದ್ಧರ ಸಾಧನೆ ಏನಾಗುತ್ತೆ? ಎಲ್ಲಿ ಕಾಮನ್ ಮ್ಯಾನ್ ಮಲಗಿರ್ತಾನೋ, ಸಬ್ಜೆಕ್ಟು ಆಬ್ಜೆಕ್ಟ್ ಡಿಸಾಲ್ವ್ ಆಗಿರುತ್ತೆ, ಅಲ್ಲಿ ಎಚ್ಚರವನ್ನು ಸ್ಥಾಪಿಸ್ಕೋಬೇಕು. ಆ ಎಚ್ಚರವನ್ನು ಸ್ಥಾಪಿಸಿಕೊಳ್ಳುವಂತಹ ವಿದ್ಯೆಗಳನ್ನು ಕಲಿಬೇಕು. ಯಾವಾಗ ಎಚ್ಚರವನ್ನು ಸ್ಥಾಪಿಸ್ಕೊಳ್ತಿರೋ ನಾಲ್ಕನೇ ಮತ್ತು ಅವಸ್ಥೆಯ ಜಾಗೃತ ಆಗುತ್ತೆ. ಅದನ್ನು ತುರಿಯ ಅಂತಂದರು. ತುರಿಯ ಅನ್ನೋ ಸಂಸ್ಕೃತ ಶಬ್ದದ ಅರ್ಥ ನಾಲ್ಕನೇದು ಅಂತ.